BPL ಕಾರ್ಡ್ ಎಲ್ಲ ರದ್ದಾಗಿದೆ ಮೇಡಮ್, ಬಹಳಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? ಇದು ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನೀವು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಅದೊಂದೇ ಉದ್ದೇಶ ಇಟ್ಕೊಂಡು ನೀವು ಯಾರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನು ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಎಲ್ರಿಗೂ ಇದು ಉಚಿತ, ಅದು ಖಚಿತ, ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ, ಅಲ್ಲಿ ದಿವಾಳಿ ಆಗಿದೆ. ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ. ಈಗ ಜನರನ್ನು ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕ್ಕೆ, ಬಲಿ ಮಾಡೋಕ್ಕೆ ನೋಡ್ಕೊಂಡು ಬರ್ತಾ ಇದ್ದೀರಾ? ಇದು ಅನ್ಯಾಯ. ನೀವು ರೈತರಿಗೆ ಮಾಡ್ತಿರೋ ಅನ್ಯಾಯನ, ಜನಸಾಮಾನ್ಯರಿಗೆ ಬಡವರಿಗೆ ಮಾಡ್ತಿರೋ ಅನ್ಯಾಯನ ನೀವು ಕಣ್ಣಿಗೆ ಕಾಣ್ತಿಲ್ವಾ? ಇದು ಈ ವಿಚಾರದಲ್ಲೂ ಕೂಡ ಮೇಡಮ್ ಕಾಂಗ್ರೆಸ್ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರದ ಮಾನದಂಡಗಳ ಆಧಾರದ ಮೇಲೆ ಇಲ್ಲಿ ಕೆಲವೊಂದಿಷ್ಟು BPL ಕಾರ್ಡ್ ರದ್ದಾಗಿದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಬೇರೆ ಎಲ್ಲೂ ನಡೀದೇ ಇರೋದನ್ನು ನಮ್ಮ ಬರೀ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಕೇಂದ್ರದ ಒಂದು ಮಾನದಂಡ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುತ್ತೆ ತಾನೆ, ಬರೀ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತಾ? ಅದು ಹಾಗಿದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗಬೇಕು. ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ಏನಾದರೂ ಇದೆಯಾ ಆ ಥರ ಈ ರೀತಿ ಇಲ್ಲಿ ಮಾತ್ರ ಆಗಬೇಕು ಅಂತ? ಈಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ? ಅದನ್ನು ಬಿಟ್ಟು ಇವರು ಕೊಡೋಕ್ಕಾಗ್ದೇ ಆಮೇಲೆ ನಾವು ಅದನ್ನು ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂದರು. ಈಗ ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಎಷ್ಟೋ ತಿಂಗಳಿಂದ ಮಹಿಳೆಯರಿಗೂ ಆ 2,000 ರೂಪಾಯಿ ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ನೀವೇನು ಮನೆಗೆ ಹೋಗಿ ಕೇಳ್ಕೊಂಡು ಬರೋಕ್ಕಾಗತ್ತಾ? ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರಕ್ಕೆ ಬರ್ತಾರೆ, ನಮ್ಗೆ ಸಿಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆ BPL ಕಾರ್ಡು ನೀವು ಇದನ್ನು ರದ್ದು ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಜನರು? ಏನಕ್ಕೆ ಮತ್ತೆ ನೀವು ಗ್ಯಾರಂಟಿ ಅಂತ ಕೊಟ್ಟಿದ್ರಿ? ಈಗ ಒಪ್ಕೋಬೇಕು ಸರ್ಕಾರ, ನಾವು ತಪ್ಪು ಮಾಡಿದ್ವಿ, ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅನ್ನೋದು ಒಪ್ಕೊಂಡು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕೋ, ಬಡವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕೋ ಅದನ್ನು ಮಾಡಲೇಬೇಕು ಸರ್ಕಾರ. ಗ್ಯಾರಂಟಿ ನಿಲ್ಲಿಸೋದಕ್ಕೋಸ್ಕರ ಈ ರೀತಿ BPL ಕಾರ್ಡ್ ಅದನ್ನು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿಗಳನ್ನ ಅವ್ರ ಕೈಲಿ ಇದನ್ನು ಮಾಡೋಕ್ಕಾಗ್ತಿಲ್ಲ, ಸಸ್ಟೇನ್ ಮಾಡೋಕ್ಕಾಗ್ತಿಲ್ಲ. ಅವರು ಅದು ಮೊದಲಿಂದ ಗೊತ್ತಿರೋ ವಿಚಾರನೇ. ಗ್ಯಾರಂಟಿಗಳನ್ನ ಅಷ್ಟು ಫ್ರೀಯಾಗಿ ಅಷ್ಟು ಧಾರಾಳವಾಗಿ ಕೊಡೋದಾದರೆ ಪ್ರತಿಯೊಂದು ಸರ್ಕಾರನೂ ಕೊಡ್ಬೋದಲ್ಲ. ಬರೀ ಕರ್ನಾಟಕ ಅಥವಾ ಇನ್ನೊಂದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ ಯಾಕೆ? ಪ್ರತಿಯೊಂದು ಕಡೆನೂ ಅದು ಕೊಟ್ಟು ಅವ್ರ ಎಲೆಕ್ಷನಲ್ಲಿ ಆರಾಮಾಗಿ ನಾವು ಗೆಲ್ಬೋದು ಅನ್ನೋ ಒಂದು ಇದನ್ನು ಇಟ್ಕೊಂಡು ಮಾಡ್ಬೋದಲ್ಲ. ಏನಕ್ಕೆ ಮಾಡಲ್ಲ? ಬಿಕಾಸ್ ಅವ್ರಿಗೆ ಗೊತ್ತಿದೆ ಆರ್ಥಿಕವಾಗಿ ಇದು ಸಸ್ಟೇನ್ ಮಾಡುವಂಥ ವಿಷಯ ಅಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ. CM ಅವರು ಹೇಳ್ತಾರೆ ಮೇಡಮ್, ಯಾರು ಹೇಳಿದ್ದು ರಾಜ್ಯದಲ್ಲಿ ದುಡ್ಡಿಲ್ಲ ಅಂತ, ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ನಾವೇ ಕೇಂದ್ರದ ಹತ್ರ ಹಣವನ್ನು ಕೇಳ್ತಾ ಇದೀವ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡ್ತಾರೆ. ಈ ವಿಚಾರವಾಗಿ ನೋಡಿ, ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳೋದು ಬೇಕಾಗಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ MLAಗಳನ್ನೇ ಕೇಳಿ, ಅವರವರ ಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಿ ಅವರನ್ನೇ ಕೇಳಿ. ಮೊನ್ನೆ ಅಷ್ಟೇ ಅಷ್ಟು ದೂರ ಯಾಕೆ? ನಿಮಗೆ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಾರಲ್ಲ, ಈ ಗ್ಯಾರಂಟಿಗಳಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋಂಥ ಮಾತನ್ನು ಬೇರೆ ಯಾರು ಹೇಳೋದು ಯಾಕೆ? ಅವರ ಹಿರಿಯ ನಾಯಕರು, ಅವು ಸೀನಿಯರ್ ಮೋಸ್ಟ್ ಲೀಡರ್ ಅವರೇ ಹೇಳಿದ್ದಾರೆ. ಇನ್ನು ನಾವೇನಕ್ಕೆ ಹೇಳಬೇಕು ಅದನ್ನು?